ಅಂತ ತುಂಬ ದಿನ ಚರ್ಚೆ ಆಗುತ್ತೆ ಸಿದ್ದರಾಮಯ್ಯನವರ ಅಸಮಾಧಾನ ಮತ್ತು ಇವತ್ತಿನ ಅನುಪಸ್ಥಿತಿ. ಅಜಿತ್, ಇದು ಒಟ್ಟು ಬೆಳಗ್ಗೆ ಪಟ್ಟಿ ಬಂದ ಮೇಲೆ ಮಧ್ಯಾಹ್ನದವರೆಗೆ ನಡೆದಿರ್ತಕ್ಕಂಥ ಒಂದು ಬೆಳವಣಿಗೆ. ಅಂದರೆ ಸಿದ್ದರಾಮಯ್ಯನವರು ಅಸಮಾಧಾನಗೊಳ್ಳಲ್ಲ, ಸಿದ್ದರಾಮಯ್ಯನವರು ಭಾಳ ಕೂಲಾಗಿದ್ದಾರೆ, ಇದೆಲ್ಲ ಮಾತು ಕೇಳಿ ಬರ್ತಾಯಿತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ ಪಟ್ಟಿಯನ್ನು ನೋಡಿ ಸಿದ್ದರಾಮಯ್ಯನವರ ಅಂದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಬರದೇ ಇರತಕ್ಕಂಥದ್ದು ಇದೊಂದು ರೀತಿ ಕಾಂಗ್ರೆಸ್ಗೆ ಒಂದು ವಿಚಿತ್ರ ಸಿಗ್ನಲ್ಸ್ಗಳನ್ನು ನಿಶ್ಚಿತವಾಗಿ ಕಳಿಸುತ್ತೆ. ಹಿಂದೆ ಯಡಿಯೂರಪ್ಪನವರು ಯಾವ ರೀತಿಯ ಸಿಗ್ನಲ್ಸ್ಗಳನ್ನು ಕಳಿಸ್ತಾ ಇದ್ರೋ ಅದೇ ರೀತಿಯ ಸಿಗ್ನಲ್ಗಳು ಹೋಗ್ತಾ ಇವೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಕಾಂಗ್ರೆಸ್ ಇದನ್ನು ಹೆಂಗೆ ಪ್ಯಾಸಿಫೈ ಮಾಡ್ತಾರೆ, ಕಾಂಗ್ರೆಸ್ ಇದನ್ನು ಹೆಂಗೆ ಪ್ಯಾಚಪ್ ಮಾಡುತ್ತೆ ಅನ್ನೋದು ಭಾಳ ಮುಖ್ಯ. ಯಾಕಂದರೆ ಗಾಯತ್ರಿ ಶಾಂತೇಗೌಡರ ಹೆಸರು ಹೋದಾಗ ಏಕಾಏಕಿ ನಾನು ಕೇಳಿದೆ ಯಾರ ಹೆಸರನ್ನು ಕೊಟ್ಟವರು ಅಂತಂದರೆ ಹೈಕಮಾಂಡ್ ಆ ಹೆಸರನ್ನು ಸೇರಿಸ್ತು ಅನ್ನುವ ಮಾತು ಕೇಳಿ ಬಂತು. ಆದರೆ ಕುರುಬ ಸಮುದಾಯದ ಎಲ್ಲ ಸ್ಥಾನಗಳನ್ನು ಬೆಂಗಳೂರು, ಮೈಸೂರು ಮತ್ತು ಚಿಕ್ಕಮಗಳೂರಿಗೆ ಕೊಡೋದಾದರೆ ಸಿದ್ದರಾಮಯ್ಯನವರ ಸಮಸ್ಯೆ ಇದ್ದಿದ್ದು ಬಸವರಾಜ ಶಿವಣ್ಣವರು. ಬಸವರಾಜ ಶಿವಣ್ಣವರು ನಂಗೆ ಕೆಲ ದಿನಗಳ ಹಿಂದೆ ಸಿಕ್ಕಿದ್ರು. ಅವರು ಇಲ್ಲೇ ಬಸವನಗರದಲ್ಲಿ ಇರ್ತಾರೆ. ಬಸವರಾಜ ಶಿವಣ್ಣವ್ರು ಹೇಳಿದ್ರು, ಸರ್ ನಂದು ಆಗಿಬಿಟ್ಟಿದೆ, ಫೈನಲ್ ಆಗಿಬಿಟ್ಟಿದ್ದೆ. ನಂದು ಹೆಂಗೆ ಅಂತ, ಇಲ್ಲ ಸಿದ್ದರಾಮಯ್ಯನವ್ರು ಹೇಳಿಬಿಟ್ಟಿದ್ದಾರೆ, ನನ್ನ ಹೆಸರು ಪಕ್ಕಾ ಆಗಿಬಿಟ್ಟಿದೆ, ನಂಗೆ ಸಿಕ್ಕೇ ಸಿಗುತ್ತೆ ಅಂತ. ನಾನು ಹಿಂಗೆ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸಲ್ಲಿ ಕೇಳಿದೆ. ಶ್ರೀನಿವಾಸ್ ಮಾನೆ ಕೇಳ್ತಿದ್ದಾರೆ, ಸಂತೋಷ್ ಲಾಡ್ ಕೇಳ್ತಿದ್ದಾರೆ, ಅಲ್ಲಿ ಪ್ರಸಾದ್ ಅಬ್ಬಯ್ಯ ಕೇಳ್ತಿದ್ದಾರೆ, ರುದ್ರಪ್ಪ ಲಮಾಣಿ ಕೇಳ್ತಿದ್ದಾರೆ. ಅದು ನಂಗೆ ಗೊತ್ತಿಲ್ಲ ಸರ್, ಬಟ್ ಕುರುಬ ಕೋಟಾದಿಂದ ನಾನು ಸಿದ್ದರಾಮಯ್ಯನವ್ರು ಯಾರು ಹೇಳ್ತಾರೋ ಅವ್ರಿಗೆ ಸೀಟ್ ಕೊಡ್ತಾರೆ ಅನ್ನೋದು ಫಿಕ್ಸು. ಹೀಗಾಗಿ ನನಗೆ ಸಿದ್ದರಾಮಯ್ಯನವರು ಪ್ರಾಮಿಸ್ ಮಾಡಿದ್ದಾರೆ, ನಾನು ಮಂತ್ರಿ ಆಗ್ತೀನಿ ಅಂತ ಬಸವರಾಜ ಶಿವಣ್ಣ. ಬಹುತೇಕ ಅವರ ಬೆಂಬಲಿಗರೆಲ್ಲರೂ ಅದನ್ನೇ ಹೇಳ್ತಾ ಬಂದರು, ಶಿವಣ್ಣವ್ರದ್ದು ಫೈನಲ್ ರೀ, ಶಿವಣ್ಣವ್ರದ್ದು ಫೈನಲ್ ರೀ ಅಂತ. ಬಟ್ ಇವತ್ತು ಬೆಳಗ್ಗೆ ಹೈಕಮಾಂಡ್ ಕಳಿಸಿದ ಪಟ್ಟಿಯಲ್ಲಿ ನನಗನ್ಸುತ್ತೆ ಹೈಕಮಾಂಡ್ನ ಗೂಫಪ್ ಅದು. ಒಂದು ಗಾಯತ್ರಿ ಶಾಂತೇಗೌಡರದ ಅಜಿತ್, ಇನ್ನೊಂದು ನಿಮಗೆ ಕೆಲವು ಪರಿಪಾಠಗಳಿರ್ತವೆ. ಎಷ್ಟೇ ರಾಜಕಾರಣ ಪಕ್ಷ ಅದು ಇದು ಇದ್ರೂ ಕೂಡ ಕಾನ್ಸ್ಟಿಟ್ಯೂಷನಲ್ ಕೆಲ ಪರಿಪಾಠಗಳಿವೆ. ಕಾನ್ಸ್ಟಿಟ್ಯೂಷನಲಿ ನಾವು ಏನು ಹೇಳ್ತಾರೆ ಎಲ್ಲರೂ, ಮುಖ್ಯಮಂತ್ರಿಗಳ ಪ್ರಿಯೋಗೇಟಿವು, ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ. ನನಗೆ ಆ ಲೆಟ್ರು ಯಪ್ಪ ನೋಡಿ ಅಂದರೆ ನನಗೆ ಆಶ್ಚರ್ಯ ಅನ್ನಿಸ್ತಾ ಅಜಿತ್, ನಿಮಗೆ ಪಟ್ಟಿ ಸ್ಪೆಕ್ಯುಲೇಷನ್ ಮಾಡಿಸ್ಬಾರ್ದು ಅಂತಿತ್ತಲ್ವಾ, ಮಾಧ್ಯಮಗಳು ಯಾವ್ಯಾವುದೋ ಹೆಸರು ಹಾಕ್ತವೆ, ಕೊನೆ ಕ್ಷಣದವರೆಗೆ ಬೇಡ ಅಂತಿತ್ತಲ್ವಾ. ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಕಳಿಸಿರ್ತಕ್ಕಂಥ ಪಟ್ಟಿಯನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ಬೋದು. ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ನೀವು ಇವತ್ತಿಂದ ಹೆಂಗೆ ಹೇಳ್ತೀರಿ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ, ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ ಹೆಂಗಿರುತ್ತೆ? ಕನ್ಸಲ್ಟೇಷನ್ ಹೈಕಮಾಂಡ್ ಜೊತೆ ಇರುತ್ತೆ. ಬಟ್ ಹೈಕಮಾಂಡ್ ಇದು ಬಹುಶಃ ನನಗನ್ಸುತ್ತೆ ಇದು ಹೈಕಮಾಂಡ್ ಕಲ್ಚರ್ ಏನಿದೆ ಅಲ್ವಾ, ಅಂದರೆ ಅದರ ಹೆಚ್ಚು ಸಂವಿಧಾನ ಅಂತ ಮಾತಾಡೋರೆ ಸಂವಿಧಾನದಲ್ಲಿ ಏನಿದೆ ಅನ್ನೋದನ್ನು ಬಿಟ್ಟು ಏನೇನೋ ಮಾಡಿಬಿಟ್ರೆ ನೀವು ಮುಖ್ಯಮಂತ್ರಿಗಳ ಪತ್ರ. ನನಗೆ ಇನ್ನೊಂದು ಆಶ್ಚರ್ಯ ಅನ್ನಿಸ್ತಾ ಪಟ್ಟಿಯನ್ನು ನೋಡಿ, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಸಭಾಪತಿ, ಡೆಪ್ಯೂಟಿ ಸಭಾಪತಿ. ಅರೆ ಅವೇನು ಪಕ್ಷದ ಹುದ್ದೆಗಳ? ಈಗ ರಾಷ್ಟ್ರಪತಿ ಯಾರಾಗಬೇಕು ಅನ್ನೋದನ್ನು ನೀವು ಪಾರ್ಟಿ ಪ್ರೆಸಿಡೆಂಟ್ ಪ್ರಧಾನಮಂತ್ರಿ ಕಳಿಸ್ತೀರಾ? ನನಗೆ ಈ ಪರಿಪಾಠ ಅರ್ಥ ಆಗಲಿಲ್ಲ. ಒಂದು ಎರಡನೇ ಸಲ ಆಗದ್ರಿ. ಈಗ ಹಿಂದುಳಿದ ವರ್ಗದ ಆಯೋಗದ ಮಾಡ್ತಾ ಇದ್ದಂಥ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸಮೀಕ್ಷೆ, ಆ ಸಮೀಕ್ಷೆ ಮರು ಸಮೀಕ್ಷೆ ಮಾಡಬೇಕು ಅನ್ನೋದನ್ನು ದಿಲ್ಲಿಲಿ ಅನೌನ್ಸ್ ಮಾಡಿದರು. ಕ್ಯಾಬಿನೆಟ್ ತೆಗೆದುಕೊಳ್ಳಬೇಕಾದ್ರೆ ಅದು ಸಿದ್ದರಾಮಯ್ಯನವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಸೆಟ್ ಬ್ಯಾಕ್ ಮಾಡೋದಕ್ಕೆ ಅವ್ರಿಗೊಂದು ಹ್ಯುಮಿಲಿಯೇಟ್ ಮಾಡ್ಲಿಕ್ಕೆ ಮಾಡಿದಂಗೆ. ಕೆ ಸಿ ವೇಣುಗೋಪಾಲ್ ಎದುರುಗಡೆ ನಿಂತು ಅದೇ ನೀವು ಅದನ್ನು ಮೌಖಿಕವಾಗಿ ಬೈ ತೊಂಡಿ ಅಂತಾರೆ, ಮೌಖಿಕವಾಗಿ ಹೇಳಿ ಕಳಿಸಿ ನಿರ್ಧಾರ ತೆಗೆದುಕೊಳ್ಳಿ. ಇದು ಕ್ಯಾಬಿನೆಟ್ಟು ಹಂಗೆ ಇತ್ತು, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಯಾರಾಗಬೇಕು ಅಂತ. ಈಗ ಕೆಲವು ಪದ್ಧತಿ ಇವೆ. ಈಗ ಹೊರಟ್ಟಿಯವರು ರಾಜೀನಾಮೆ ಕೊಡಬೇಕಿನ್ನು, ಇನ್ನೂ ಅವಕಾಶ ಇದೆಯಲ್ಲ, ಇನ್ನೂ ಸದನ ಟೈಮ್ ಇದೆಯಲ್ಲ ಸೆಷನ್ಗೆ. ಹೌದು, ಇವತ್ತು ಅದನ್ನು ಏಕಾಏಕಿ ಪ್ರಕಟಿಸ್ತಕ್ಕಂಥ ಅಗತ್ಯತೆ ಏನಿತ್ತು? ನಂಬರ್ 1. ನಂಬರ್ 2, ಈ ಗಾಯತ್ರಿ ಶಾಂತೇಗೌಡ, ಮಂಕಾಳು ವೈದ್ಯ ಅಂದರೆ ಅದರ ಅರ್ಥ ಏನು? ನೀವು ಡ್ಯೂ ಕನ್ಸಲ್ಟೇಷನ್ ಪೂರ್ತಿಯಾಗಿ ಮಾಡಿಲ್ಲ ಅಲ್ವಾ? ನೀವು ಡ್ಯೂ ಕನ್ಸಲ್ಟೇಷನ್ ಮಾಡದೇ ಇದ್ದಾಗ ಕರ್ನಾಟಕದಿಂದ ಈಗ ಮಂಕಾಳು ವೈದ್ಯ ಬೇಡ, ಶಾಮನೂರು ಮಲ್ಲಿಕಾರ್ಜುನ್. ನನಗನ್ಸುತ್ತೆ ಅದರಲ್ಲಿ ಸಿದ್ದರಾಮಯ್ಯನವರು, ಖರ್ಗೆ, ಡಿ ಕೆ ಶಿವಕುಮಾರ್ ಎಲ್ಲರದ್ದು ಒಪ್ಪಿಗೆ ಇರುತ್ತೆ. ಯಾಕಂದರೆ ನೀವು ಲಿಂಗಾಯತರ ಭಾಗದಲ್ಲಿ ಒಂದು ಕಡೆ ಎಂ ಬಿ ಪಾಟೀಲ್ ಮಾಡಿದ್ರಿ, ಹೌದು, ಇನ್ನೊಂದು ಕಡೆ ವಿಜಯಾನಂದ ಕಾಶಪ್ಪನವ್ರು ಮಾಡಿದ್ರಿ, ಒಂದು ಕಡೆ ಲಕ್ಷ್ಮಣ್ ಸವದಿ ಮಾಡಿದ್ರಿ, ಅಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಮಾಡಿದ್ರಿ, ಈಶ್ವರ್ ಖಂಡ್ರೆ ಮಾಡಿದ್ರಿ. ಮಧ್ಯ ಕರ್ನಾಟಕ ಏನಿದೆ ಅಲ್ವಾ, ಮಧ್ಯ ಕರ್ನಾಟಕ ಬಸವರಾಜ ಬೊಮ್ಮಾಯಿ ಅದೇ ಸಮುದಾಯದ ಮುಖ್ಯಮಂತ್ರಿ ಆದಾಗಲೂ ಕೂಡ ಸಾದರ ಲಿಂಗಾಯತರ ದೊಡ್ಡ ಸಂಖ್ಯೆಯಲ್ಲಿ ದಾವಣಗೆರೆ ಮತ್ತು ಚಿತ್ರದುರ್ಗ, ಹಾವೇರಿಯ ಕೆಲ ಭಾಗಗಳಲ್ಲಿ
ಹಾವೇರಿ ಅಂತೂ ನಿಮಗೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಾಗಲೇ ಕಾಂಗ್ರೆಸ್ ಸ್ವೀಪ್ ಮಾಡ್ತು. ಹೌದು, ಬೊಮ್ಮಾಯಿ ಬಿಟ್ಟು ಯಾರೂ ಜಿಗ್ಗೆಲ್ಲ ಅಲ್ಲಿ. ಸೊ ನೀವು ಆ ಭಾಗದಲ್ಲಿ ಈಗ ಕುರುಬ, ನಾನು ಕೇಳೋದು ಕುರುಬ ಕಾನ್ಸಂಟ್ರೇಷನ್ ಇರುವಂಥ ಜಿಲ್ಲೆ ಯಾವುದು ಹೆಚ್ಚು? ಅತಿ ಹೆಚ್ಚು ಬಾಗಲಕೋಟೆ, ಅದು ಬಿಟ್ಟರೆ ಹಾವೇರಿ. ಅಲ್ಲಿ ನೀವು ಕುರುಬ ರಿಪ್ರೆಸೆಂಟೇಷನ್ನೇ ಇಲ್ಲ. ಶಿವಣ್ಣವ್ರು ಕೇಳ್ತಾ ಇರೋದ್ರಲ್ಲೇನು ತಪ್ಪಿಲ್ಲ ಅಲ್ಲ. ಭೈರ್ತಿ ಸುರೇಶ್ ನನಗಿಂತ ಜೂನಿಯರ್, ಯತೀಂದ್ರ ನನಗಿಂತ ಜೂನಿಯರ್, ನಾನು ಮಾತ್ರ ಮಂತ್ರಿ ಇಲ್ಲ. ನಾನು ಅವ್ರ ಆರ್ಗ್ಯುಮೆಂಟ್ ಹೇಳ್ತಿದ್ದೀನಿ, ಸರಿ ತಪ್ಪು ಅನ್ನೋದು ಪಾರ್ಟಿಗೆ ಬಿಟ್ಬಿಡಿ. ಎಸ್, ಅವ್ರು ಆರ್ಗ್ಯುಮೆಂಟ್ ಮಾಡ್ತೀವಿ. ಇದರಲ್ಲಿ ನೋಡಿ ಅಲ್ವಾ ನೀವು, ನೋಡಿ ಎಲ್ಲ ಸಂಪುಟ ರಚನೆ ವಿಸ್ತರಣೆಯಲ್ಲೂ ಗಲಾಟೆ ಗೊಂದಲಗಳಾಗ್ತವೆ. ಬಟ್ ನೀವು ಫಸ್ಟ್ ಟೈಮರ್ ಅನ್ನುವ ಹೆಸರಲ್ಲಿ ಈಗ ರಿಜ್ವಾನ್ ಅರ್ಷದ್ರಾಗ ಮಾಡಿದರು, ತನ್ವೀರ್ ಸೇಠ್ ಪ್ರಶ್ನೆ ಕೇಳೋದ್ರಲ್ಲಿ ತಪ್ಪೇನಿದೆ ಪೊಲಿಟಿಕಲ್ ಏಜ್? ಕರೆಕ್ಟ್. ಜಮೀರ್ ಅಹ್ಮದ್ JDSನಿಂದ ಕಾಂಗ್ರೆಸ್ಸಿಗೆ ಕರ್ಕೊಂಬಂದ್ರಿ. ರಿಜ್ವಾನ್ ಅರ್ಷದ್ ನನಗಿಂತ ಜೂನಿಯರ್, ತಂದೆ ಇಲ್ಲಿ ಲೀಡರ್ ಆಗಿದ್ದರು. ಮೈಸೂರು, ನೀವು ಬೆಂಗಳೂರಲ್ಲಿ ಹೋಗಿ ಶಿವಾಜಿನಗರದಲ್ಲಿ ಮಂತ್ರಿ ಆದರು ರಿಜ್ವಾನ್ ಅರ್ಷದ್. ರಿಜ್ವಾನ್ ಅರ್ಷದ್ ಸಿಕ್ಕಿದ್ರಲ್ಲಿ ತಪ್ಪಂತ ಹೇಳ್ತಿಲ್ಲ ನಾನು. ಅವರು ತನ್ವೀರ್ ಸೇಠ್ ಏನು ಕೇಳಿದ್ರು, ಅವ್ರು ಆ ಥರ UT ಖಾದರನ್ನು ಕರ್ಕೊಂಡು ಬಂದು ಮಂತ್ರಿ ಮಾಡಿದ್ರಿ. ನಾನು ಇಷ್ಟು ಬಾರಿ ಯಾಕೆ ಮಂತ್ರಿ ಆಗ್ತಾ ಇಲ್ಲ? ಬಿಕಾಸ್ ಸಿದ್ದರಾಮಯ್ಯನವರ ತವರು ಜಿಲ್ಲೆಯವನು. ಈಗ ಸಿದ್ದರಾಮಯ್ಯನವ್ರಿಗೆ ಡಾಕ್ಟರ್ ಯತೀಂದ್ರನ ಲೀಡರ್ ಮಾಡಬೇಕಿದೆ, ಅದಕ್ಕೆ ನನ್ನನ್ನು ಮಂತ್ರಿ ಮಾಡ್ತಾ ಇಲ್ಲ, ಅಷ್ಟೇ ತಾನೇ ಅದರಲ್ಲಿರೋದು. ಎಸ್, ಅವ್ರು ಕೇಳಿದ್ರಲ್ಲಿ ನೀವೇನು ತಪ್ಪು ಅಂತ ಹೇಳಿ, ಹೆಂಗೆ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇದೆ? ಮತ್ತಿದು ಅಜಿತ್, ಈ ಪತ್ರ ಬಂತೀಗ, ನಾನು ಕೇಳೋದು ಈ ಪತ್ರದ ಬಗ್ಗೆ. ನೀವು ಯಾರನ್ನು ಮಂತ್ರಿ ಮಾಡೋದು ಯುವರ್ ಪ್ರಿಯಾರಿಟಿವ್ ರೀ, ಯುವರ್ ಪಾರ್ಟೀಸ್ ಚಾಯ್ಸ್ ಅಲ್ವಾ? ನೀವು ಮಂಕಾಳು ವೈದ್ಯ ಹೆಸರು ಯಾಕೆ ಹಾಕಿದ್ರಿ? ಹೆಸರು ತೆಗೆದು ಯಾಕೆ ಹಾಕಿದ್ರಿ? ಗಾಯತ್ರಿ ಶಾಂತೇಗೌಡರ ಹೆಸರನ್ನು ನೀವು ಕೇಳದೆ ಹಾಕ್ಬಿಟ್ರ? ತೆಗೆದ್ರಿ ಯಾಕೆ? ಅಜಿತ್, ಯಾವಾಗಲೂ ಮಾಡದೇ ಇದ್ದರೆ ಸ್ವಲ್ಪ ಇದು ಕಡಿಮೆ, ನಷ್ಟ ಕಡಿಮೆ. ಲಿಸ್ಟ್ನಲ್ಲಿ ಹೆಸರು ಹಾಕಿ ಅವ್ರ ಹೆಸರನ್ನು ತೆಗೆದ್ರೆ ಅವ್ರು ಏನು ಅನ್ಕೋಬೇಕು? ಈಗ ಉತ್ತರ ಕನ್ನಡ ಭಾಗದಲ್ಲಿ ಅದೊಂದು ರೀತಿ ನೋಡಿ, ಮಂಗಳೂರು ಉಡುಪಿ BJP ಸ್ವೀಪ್ ಮಾಡ್ತು, ಉತ್ತರ ಕನ್ನಡದ ಜನ ಕಾಂಗ್ರೆಸ್ಗೆ ಓಟ್ ಕೊಟ್ಟರು. ಇವತ್ತು ನೀವು ಅವರು ಒಂದು ಮಂತ್ರಿ ಸ್ಥಾನ ಇಲ್ಲ, ಉತ್ತರ ಕನ್ನಡದಲ್ಲಿ ಒಂದು ಮಂತ್ರಿ ಸ್ಥಾನ ಇಲ್ಲ. ನಾನು ಮಂಕಾಳ ವೈದ್ಯರನ್ನು ಮಾಡಬೇಕು, ಭೀಮಣ್ಣ ನಾಯಕರನ್ನು ಮಾಡಬೇಕು, ಯಾರನ್ನು ಮಾಡಬೇಕು ಅನ್ನೋದು ದಟ್ ಈಸ್ ಯುವರ್ ಪ್ರಿರಾಗೇಟಿವ್. ನೀವು ಯಾರನ್ನೂ ಮಾಡ್ಕೋಬೋದು. ಬಟ್ ಈ ರೀತಿ ಪಟ್ಟಿ ಕಳಿಸೋದು, ಪಟ್ಟಿಯನ್ನು ನಂತರ ಬದಲಾಯಿಸೋದಿದೆ ಅಲ್ವಾ, ಇದು ಜಾಸ್ತಿ ಹಾರ್ಟ್ ಬರ್ನ್ಗೆ ಕಾರಣ ಆಗುತ್ತೆ. ಈಗ ರಿಪ್ರೆಸೆಂಟೇಷನ್ ಇಲ್ಲದೆ ಇರೋ ಜಿಲ್ಲೆಗಳು ಅಂತ ಯಾವುದಾಯ್ತು? ಕೋಲಾರ ಇಲ್ಲ, ಚಿಕ್ಕಬಳ್ಳಾಪುರ ಇಲ್ಲ, ಆಮೇಲೆ ಉತ್ತರ ಕನ್ನಡ ಇಲ್ಲ, ಯಾದಗಿರಿ ಇಲ್ಲ, ರಾಯಚೂರು ಇಲ್ಲ. ನೀವು ಒಂದು ನೋಡ್ತಾ ಬಂದರೆ ನೋಡಿ, ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಇದ್ದಾರೆ, ಮೈಸೂರು ಡಾಕ್ಟರ್ ಯತೀಂದ್ರ ಇದ್ದಾರೆ, ಮಂಡ್ಯದಲ್ಲಿ ನಿಮಗೆ ನರೇಂದ್ರ ಸ್ವಾಮಿ ಇದ್ದಾರೆ, ಚಲುವರಾಯ ಸ್ವಾಮಿ ಇದ್ದಾರೆ. ರಾಮನಗರ ಜಿಲ್ಲೆಗೆ ಬಂದರೆ ಸ್ವತಃ ಮುಖ್ಯಮಂತ್ರಿ DK ಶಿವಕುಮಾರ್ ಇದ್ದಾರೆ, ಬಾಲಕೃಷ್ಣ ಇದ್ದಾರೆ. ಬೆಂಗಳೂರಲ್ಲಿ ನೀವು ತೆಗೆದುಕೊಂಡ್ರೆ ಜಮೀರ್ ಅಹ್ಮದ್ ಖಾನ್ ಇದ್ದಾರೆ, ರಿಜ್ವಾನ್ ಅರ್ಷದ್ ಇದ್ದಾರೆ, ಬೆಂಗಳೂರು ತುಂಬಿ ತುಳುಕ್ತದೆ. ರಾಮಲಿಂಗಾರೆಡ್ಡಿ ಇದ್ದಾರೆ, ಕೃಷ್ಣ ಬೈರೇಗೌಡರು ಇದ್ದಾರೆ ಅಲ್ವಾ. ಇನ್ನು ನೀವು ತುಮಕೂರಿಗೆ ಹೋದರೆ ಪರಮೇಶ್ವರ್ ಇದ್ದಾರೆ, ಚಿತ್ರದುರ್ಗಕ್ಕೆ ಹೋದರೆ ರಘುಮೂರ್ತಿ. ದಾವಣಗೆರೆಗೆ ಈಗ ಪ್ರಾತಿನಿಧ್ಯ ಸಿಕ್ತು SS ಮಲ್ಲಿಕಾರ್ಜುನ್, ಹಾವೇರಿಗೆ ರುದ್ರಪ್ಪ ಲಮಾಣಿ ಇದ್ದಾರೆ, ಧಾರವಾಡಕ್ಕೆ ಸಂತೋಷ್ ಲಾಡ್ ಇದ್ದಾರೆ, ಬಾಗಲಕೋಟೆಗೆ ನೀವು ಹೋದರೆ ವಿಜಯಾನಂದ್ ಕಾಶ್ಯಪ್ ಇದ್ದಾರೆ, ವಿಜಯಪುರ MB ಪಾಟೀಲ್ ಇದ್ದಾರೆ, ಬೆಳಗಾವಿ 2 ಲಕ್ಷ್ಮಣ್ ಸವದಿ ಮತ್ತು ಸತೀಶ್ ಜಾರಕಿಹೊಳಿ. ಅದು ಇಂಟ್ರೆಸ್ಟಿಂಗ್ ಇದೆ, ಅದು ಒಂದು ಚರ್ಚೆಯ ವಿಷಯವೇ. ಈ ಕಡೆ ಕೊಪ್ಪಳಕ್ಕೆ ಬಂದರೆ 2 ಶಿವರಾಜ್ ತಂಗಡಗಿ ಮತ್ತು ಬಸವರಾಜ ರಾಯರೆಡ್ಡಿ, ಬಳ್ಳಾರಿಗೆ ನಾಗೇಂದ್ರ, ಯಾದಗಿರಿ ಇಲ್ಲ, ರಾಯಚೂರು ಇಲ್ಲ, ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ 3 ಅಜಯ್ ಸಿಂಗ್, ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್. ಒಂದೇ ಲೋಕಸಭಾ ಕ್ಷೇತ್ರದಲ್ಲಿ ಬರೋರು 3. ಅಲ್ಲಿ ಈಶ್ವರ್ ಖಂಡ್ರೆ ಬೀದರಲ್ಲಿ. ನೀವು ಈ ಕಡೆ ಬಂದರೆ ಕೋಲಾರ ಇಲ್ಲ, ಕೋಲಾರ, ಚಿಕ್ಕಬಳ್ಳಾಪುರ, ಯಾದಗಿರಿ, ರಾಯಚೂರು, ಉತ್ತರ ಕನ್ನಡ, ಇವು ಪ್ರಾತಿನಿಧ್ಯ ಇಲ್ಲದ ಜಿಲ್ಲೆಗಳು. ಈಗ ಆ ಇನ್ನೊಂದು ಸ್ಥಾನ ಯಾರಿಗೆ ಕೊಡ್ತಾರೆ? ಅದು ಬಹಳ ಕುತೂಹಲ. ಮಹಿಳೆಯರು ಕೊಡ್ತಾರೆ ಅಂತ ಲಾಜಿಕಲಿ, ನ್ಯಾಚುರಲಿ ಮಹಿಳೆಯರಿಗೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಮಹಿಳೆಯರು ಇಲ್ಲದೆ ಕ್ಯಾಬಿನೆಟ್ ಹೆಂಗೆ? ನನಗೆ ಆಶ್ಚರ್ಯ ಅನ್ನಿಸ್ತು ಇವತ್ತು. ನಾವು 2-3 ಮಹಿಳೆಯರು ಬರ್ತಾರೆ ಅಂತ ಅನ್ಕೊಂಡ್ಲ. ಈಗ ರಾಹುಲ್ ಗಾಂಧಿ ಹೋದ ತಕ್ಷಣ ಇಲ್ಲ, ನೀವು ಹೊಸಬರನ್ನು ಸೇರಿಸಬೇಕು ಅಂದಾಗ ಅದರಲ್ಲಿ ಮಹಿಳೆಯರು ಇರಲ್ವಾ? ನನಗೆ ಆಶ್ಚರ್ಯ ಅನ್ನಿಸ್ತು. ಅಂದರೆ ನಮ್ಮ ರಾಜಕಾರಣಿಗಳದ್ದು ವಿಚಿತ್ರ ಸ್ಥಿತಿ. BJP ಸರ್ಕಾರ ಇದ್ದಾಗಲೂ ಇದೇ ಆಯಿತು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೀವು ಗೃಹಜ್ಯೋತಿ, ಗೃಹಲಕ್ಷ್ಮಿಯನ್ನು ತಂದು ನಾವು ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕೊಡ್ತೀವಿ, 33% ಮಹಿಳಾ ಮೀಸಲಾತಿ ಅಂತ ಚರ್ಚೆ ಮಾಡಿ ನಿಮಗೆ ಒಬ್ಬ ಮಹಿಳೆ ಸಿಗಲಿಲ್ವ ಕ್ಯಾಬಿನೆಟ್ನಲ್ಲಿ ಸೇರಿಸಲಿಕ್ಕೆ? ಇವತ್ತು ಇಡೀ ದೇಶದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಪಂಡಿತರು ಏನು ಹೇಳ್ತಿದ್ದಾರೆ? ಪೊಲಿಟಿಕಲ್ ಪಾರ್ಟೀಸ್ ಆರ್ ಇನ್ಸಿಸ್ಟಿಂಗ್ ಟು ಗೆಟ್ ಯೋಜನೆಗಳು ಟು ಗೆಟ್ ವೋಟ್ಸ್ ಆಫ್ ವುಮನ್, ಬಟ್ ವುಮನ್ ರಿಪ್ರೆಸೆಂಟೇಟಿವ್ ಇಲ್ಲ.
ಜಾತಿ ರಿಪ್ರೆಸೆಂಟೇಟಿವ್ ನಾವು ಬಿಡಲ್ಲ, ಹಾಂ, ಮಹಿಳಾ ರಿಪ್ರೆಸೆಂಟೇಷನ್ ಕಡೆ ತಲೆ ಹಾಕಿ. ಮಹಿಳಾ ರಿಪ್ರೆಸೆಂಟೇಷನ್ ನಮ್ಗೆ ಬೇಡ. ನನಗೆ ಆಶ್ಚರ್ಯ ಅನ್ಸುತ್ತೆ ನೀವು ಇಷ್ಟೊತ್ತು ಚರ್ಚೆ ಅಂತ ಮಾಡಿದ್ರಿ ಅಂತ. ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್ ಇಷ್ಟೆಲ್ಲ ಜನ ಕುಳಿತು ನೀವು ಯಾವ ಆಯ್ತಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರನ್ನು ಮಾಡ್ತೀರಾ, ನಯನಾ ಮೋಟಮ್ಮ ಮಾಡ್ತೀರಾ, ಡಾಕ್ಟರ್ ಆರತಿ ಕೃಷ್ಣ ಮಾಡ್ತೀರಾ, ಗಾಯತ್ರಿ ಶಾಂತೇಗೌಡ ಮಾಡ್ತೀರಾ? ನನಗೆ ಇವತ್ತೊಂದು ಪ್ರಶ್ನೆ ಬಂತು, ಇಷ್ಟೆಲ್ಲ ಇದ್ದಿದ್ರೆ ನೀವು ಮುನಿಯಪ್ಪನವರು ಈಗ ಎಚ್ ಕೆ ಪಾಟೀಲ್ ಸಂಪುಟದಲ್ಲಿಲ್ಲ, ಟಿ ಬಿ ಜಯಚಂದ್ರ ಅಜಿತ್, ಇದು ನೋಡಿ ಪಾಲಿಟಿಕ್ಸ್ನ ಆಟ. ನಾನು ಬಿ ಜೆ ಪಿಯಲ್ಲೂ ನೋಡಿದ್ದೀನಿ, ಕಾಂಗ್ರೆಸ್ನಲ್ಲಿ ನೋಡಿದ್ದೀನಿ. ಜಿಸ್ಕೋ ಜೋ ಝುಕಾನಾ ಜಾನ್ತಾ ವೋ ಝುಕಾ ಸಕ್ತಾ ಹೈ. ಯಾರಿಗೆ ಬಗ್ಗಿಸ್ಲಿಕ್ಕೆ ಗೊತ್ತು. ಈಗ ಜಮೀರ್ ಅಹ್ಮದ್ ಖಾನ್ ನನ್ಗೆ ಹೇಳಿ, ಜಮೀರ್ ಅಹ್ಮದ್ ಖಾನ್ ಪಾರ್ಟಿಯ ವಿರುದ್ಧ ಕೆಲಸ ಮಾಡಿದರು ಅಂತ ನಿಮ್ಮ ಪಾರ್ಟಿಯವರೇ ಆರೋಪ ಮಾಡಿದರು. ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್ ಇವರೆಲ್ಲ ಬಂದು ಆರೋಪ ಮಾಡಿದರು, ನಾವು ಆರೋಪ ಮಾಡಿದ್ದಲ್ಲ. ಅವರ ಆಡಿಯೋನ ಹೊರಗೆ ತೆಗೆದಿದ್ದು ನೀವು. ಪಾರ್ಟಿ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡಿದ್ದಾರೆ ಅಂತ ಹೇಳಿ ಮೊದಲನೇ ಪಟ್ಟಿಯಿಂದ ದೂರಿಟ್ಟದ್ದು ನೀವು. ಏನು ಬದಲಾಯಿತು ರಾತ್ರೋರಾತ್ರಿ ಅವರನ್ನು ಪಾರ್ಟಿಗೆ ಕರ್ಕೊಂಡ್ರಿ? ಬಿಕಾಸ್ ಆಫ್ ಇನ್ಎವಿಟಬಿಲಿಟಿ, ಅನಿವಾರ್ಯತೆ. ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡಬೇಕಾಗಿ ಬಂತು. ಇವತ್ತು ಏನು ಬದಲಾಯಿತು ಅಂತ ನೀವು ನಾಗೇಂದ್ರನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡ್ರಿ? ಯಾಕಂತಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ನಾಳೆ ಜನಾರ್ದನ್ ರೆಡ್ಡಿ ಮತ್ತು ಇವರನ್ನು ಎದುರಿಸಲಿಕ್ಕೆ ಒಂದು ವಾಲ್ಮೀಕಿ ನಾಯಕತ್ವ ಬೇಕು, ಮತ್ತು ನಾಗೇಂದ್ರನ ಕೈ ಬಿಟ್ಟರೆ ಹಿಂದೆಲ್ಲ ಬಿ ಜೆ ಪಿಯಿಂದ ಬಂದವರು ಏನು ಮಾಡ್ತಾರೆ ಅಂತ. ನಾನು ಹೇಳೋದು ಅನಿವಾರ್ಯತೆ ಅಂತಕ್ಕಂಥದ್ದು ಹೆಂಗಿದೆ ನೋಡಿ. ಈಗ ಬೆಂಗಳೂರಲ್ಲೇ ಇಬ್ಬರು ಮುಸ್ಲಿಮರು ಬೇಕಿದ್ರು, ಯಾಕಂದರೆ BBMP ಚುನಾವಣೆ ಇದೆ, ಹೊಸಬರು ಇಲ್ಲಿನವರೇ ಬೇಕು. ಜಮೀರ್ ಅಹ್ಮದ್ ಖಾನ್ ಪುನರಪಿ ಸಂಪುಟ ಸೇರ್ಪಡೆಯಾದರು. ಬಟ್ ಯಾರು ಮಾತಾಡಲ್ವೋ? ನಾನು ಇವತ್ತು ನೋಡ್ತಾ ಇದ್ದೆ, ಈಗ ಯಾಕೆ ಮೀಡಿಯಾದ ಎದುರುಗಡೆ ಬರ್ತಾರೆ, ಬರಲಿ ಬಿಡಿ ನಮ್ಮದು ಒಂದಿಷ್ಟು ಹೆಸರು ಬರಲಿ ಅಂತ ಬರ್ತಾರೆ. ಬೇಸರ ಆಗಿದೆ, ಅಸಮಾಧಾನ ಆಗಿದೆ, ರಾಜೀನಾಮೆ, ಯಾರೂ ಏನು ರಾಜೀನಾಮೆ ಕೊಡಲ್ಲ. ಬಟ್ ನನಗನ್ಸುತ್ತೆ ನೋಡಿ, ಓವರಾಲ್ ರೀಪ್ರೆಸೆಂಟೇಷನನ್ನು ಒಂದು ಮಾನದಂಡವಾಗಿಟ್ಕೊಂಡ್ರೆ ಗುಡ್ ರೀಪ್ರೆಸೆಂಟೇಷನ್. ಫಾರ್ ಎಕ್ಸಾಂಪಲ್, ಈಗ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಇದೆ, ದಲಿತ ವೋಟ್ ಬ್ಯಾಂಕ್ ಇದೆ ಅಲ್ವಾ? ಮಂಕಾಳ್ ವೈದ್ಯರನ್ನು ಕೈ ಬಿಟ್ಟರೆ 7 ಸ್ಥಾನಗಳು. ದಲಿತ ಬಲಗೈ ಅಂತ ನೀವು ತೆಗೆದುಕೊಂಡೆ, ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್ ಹೆಸರು ತಗೋಣ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ನರೇಂದ್ರ ಸ್ವಾಮಿ ಅಲ್ವಾ? ದಲಿತ ಎಡಗೈ ಅಂತ ನೀವು ರೀಪ್ರೆಸೆಂಟೇಷನ್ ತೆಗೆದುಕೊಂಡ್ರೆ ಒಂದು KH ಮುನಿಯಪ್ಪನವರು, ಈಗ ಬೆಂಗಳೂರು ಗ್ರಾಮಾಂತರ, ಅವರು ಕೋಲಾರ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, KH ಮುನಿಯಪ್ಪನವರು ಮತ್ತು ಬಸವಲಿಂಗಪ್ಪ ಮಾಯಕೊಂಡ ಕ್ಷೇತ್ರದ ಶಾಸಕರು. ಸೊ ದಲಿತ ಎಡಗೈ 2, ದಲಿತ ಬಲಗೈ 3, ಬಸವಂತಪ್ಪ, KS ಬಸವಂತಪ್ಪ, ಒಂದು ಲಮಾಣಿ, ರುದ್ರಪ್ಪ ಲಮಾಣಿ, ಒಂದು ಬೋವಿ ಶಿವರಾಜ್ ತಂಗಡಗಿ. 7 ದಲಿತ ರಿಪ್ರೆಸೆಂಟೇಷನ್, ವಿಚ್ ಈಸ್ ಅ ಹ್ಯೂಜ್ ವೋಟ್ ಬ್ಯಾಂಕ್. ಕಳೆದ ಬಾರಿ ಕೂಡ ದಲಿತ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ವೋಟ್ ನೀಡಿತ್ತು. ಒಳ ಮೀಸಲಾತಿಯ ನಂತರವೂ ಕೂಡ ನಾವು ನೋಡಿದ್ವಿ, ಲಂಬಾಣಿಗಳು, ಬೋವಿಗಳು ಸಿಟ್ಟಿಗೆದ್ದು ಕಾಂಗ್ರೆಸ್ ಹತ್ರ ಜಾಸ್ತಿ ಬಂದಿದ್ದರು. ನಾಯಕ ಸಮುದಾಯದಿಂದ 3, ನಾಗೇಂದ್ರ, ರಘುಮೂರ್ತಿ ಚಳ್ಳಕೆರೆ ಶಾಸಕ, ಸತೀಶ್ ಜಾರಕಿಹೊಳಿ ಆಲ್ರೆಡಿ ಇದ್ದಾರೆ. ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಿಡಿದ್ರೆ ನೀವು 10 ಸೀಟ್ಗಳು. ಮುಸ್ಲಿಮರು 3, UT ಖಾದರ್ ಫಸ್ಟ್ ಹಂತದಲ್ಲೇ ಇದ್ದರು, ರಿಜ್ವಾನ್ ಮತ್ತು ಜಮೀರ್ ಅಹ್ಮದ್. 3 ಮುಸ್ಲಿಮರು, ಒಬ್ಬ ಕ್ರಿಶ್ಚಿಯನ್ KJ ಜಾರ್ಜ್. ಅಂದರೆ ನಿಮ್ಗೆ 14 ಜನ ಆಯಿತು. ಕುರುಬ 2, ಬೈತಿ ಸುರೇಶ್ ಮತ್ತು ಯತೀಂದ್ರ, 17 ಆಯಿತು. ಅದಾದಮೇಲೆ ನೀವು ಹಿಂದುಳಿದ ಪಟ್ಟಿ ಅಂತಕ್ಕಂಥದ್ದು ನೀವು ತೆಗೆದುಕೊಂಡ್ರೆ, ಮರಾಠ ಸಮುದಾಯದಿಂದ ಸಂತೋಷ್ ಲಾಡ್, ಪುಟ್ರಂಗ್ ಶೆಟ್ಟಿ ಉಪ್ಪಾರ ಸಮುದಾಯದಿಂದ ಬರ್ತಾರೆ, ಮಧು ಬಂಗಾರಪ್ಪ ಈಡಿಗ ಸಮುದಾಯದಿಂದ ಬರ್ತಾರೆ. ಅದರ ಜೊತೆಗೆ ಇನ್ನೂ 2 ಹೆಸರುಗಳಿವೆ ಅದರ ಜೊತೆಗೆ ಹಿಂದುಳಿದ ವರ್ಗಕ್ಕೆ ಅಂತ ಕುರುಬ 2, ಇವು 3. ಗಾಯತ್ರಿ ಶಾಂತೇಗೌಡರಿದ್ದರು, ಅವರು ಡ್ರಾಪ್ ಆದರು. 3 ಹೆಸರುಗಳಿದ್ವು, ಅದು ಡ್ರಾಪ್ ಆದರು. ಅದರ ಜೊತೆಗೆ ನೀವು ನೋಡಿದರೆ ಒಕ್ಕಲಿಗ ಮತ್ತು ಲಿಂಗಾಯತ, ಒಕ್ಕಲಿಗ 5 ಜನ ರಿಪ್ರೆಸೆಂಟೇಷನ್ ಇದೆ. ಸ್ವತಃ ಮುಖ್ಯಮಂತ್ರಿ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಇದ್ದಾರೆ, ಕೃಷ್ಣ ಬೈರೇಗೌಡರು ಇದ್ದಾರೆ. ನೀವೀಗ ಈ ಭಾಗದಲ್ಲಿ ರೆಡ್ಡಿ, ರಾಮಲಿಂಗಾರೆಡ್ಡಿ ಅಂತ ಹೇಳಿದ್ರು, ಅದು ಒಕ್ಕಲಿಗ ಜನಸಂಖ್ಯೆ ಇದೆಲ್ಲ ಇದೆ, ಅದನ್ನು ರೆಡ್ಡಿ ಅಂತ ಹಿಡಿರಬೇಕಾದ್ರೆ. ಅದಾದಮೇಲೆ ಇವತ್ತಿನ ಪಟ್ಟಿಯಲ್ಲಿ JDSನಿಂದ ಬಂದವ್ರಿಗೆ ಅವಕಾಶವನ್ನು ನೀಡಲಾಗಿದೆ. ದ್ಯಾಟ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಯಾರ್ಯಾರು ಕುಮಾರಸ್ವಾಮಿಯವ್ರಿಗೆ, ದೇವೇಗೌಡರಿಗೆ, ರೇವಣ್ಣ ಅವ್ರಿಗೆ ಆತ್ಮೀಯರಿದ್ದರು,
ಯಾಕಂದರೆ ಇಷ್ಟು ವರ್ಷಗಳವರೆಗೆ ಕಾಂಗ್ರೆಸ್ನಲ್ಲಿ ಏನಾಗ್ತಿತ್ತು ಅಜಿತ್, ನನಗನ್ಸುತ್ತೆ ಯಾವಾಗೋ ಗಂಡಸಿ ಶಿವರಾಮ್ ಮಂತ್ರಿ ಆಗಿದ್ದರು. ಓಕೆ, ನಾವು ಕಾಲೇಜಲ್ಲಿದ್ದಾಗ ಅನ್ಸುತ್ತೆ ನನಗೆ ಗಣಸಿ ಶಿವರಾಮ್ ಮಂತ್ರಿ ಆಗಿದ್ದರು. ಅದಾದಮೇಲೆ ಹಾಸನ ಜಿಲ್ಲೆಯಲ್ಲಿ ಒಕ್ಕಲಿಗರಿಗೆ ಅದು ಏನೋ ಕಾಂಗ್ರೆಸ್ JDS ನಡುವೆ ಒಂದು ತಾಳಮೇಳ ಇತ್ತೋ ಏನೋ ಗೊತ್ತಿಲ್ಲ, ಅದು ಒಟ್ಟು ದೇವೇಗೌಡರ ಕುಟುಂಬ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಮಂತ್ರಿ ಮಾಡ್ತಿರಲಿಲ್ಲ. ಈ ಬಾರಿ ಶಿವಲಿಂಗೇಗೌಡರು ದೇವೇಗೌಡರನ್ನ ಬಿಟ್ಟು ಹೋದ ಮೇಲೆ ಅಲ್ಲಿ ಮಂತ್ರಿ ಮಾಡಿದ್ದಾರೆ ಫಸ್ಟ್ ಟೈಮ್ ಹಾಸನದಲ್ಲಿ. ಇಡೀ ಪ್ರಜ್ವಲ್ ರೇವಣ್ಣ ಎಪಿಸೋಡು, ಅಲ್ಲಿ ಈ ಪುಟ್ಟಸ್ವಾಮಿಗೌಡರ ಮೊಮ್ಮಗ ಏನು ಗೆದ್ದರು, ಅದಾದಮೇಲಿನ ಒಟ್ಟಾರೆ ಬೆಳವಣಿಗೆಯಲ್ಲಿ ಶಿವಲಿಂಗೇಗೌಡರನ್ನ ಅಲ್ಲಿ ಮಂತ್ರಿ ಮಾಡಿರೋದು ಒಂದು ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್. ಅದಾದಮೇಲೆ ಬಾಲಕೃಷ್ಣ ಈ ಬಾರಿ ಮಂತ್ರಿ ಆಗಿದ್ದಾರೆ. ಅತ್ಯಂತ ಕುಮಾರಸ್ವಾಮಿಯವರ ಫಸ್ಟ್ ರಿಂಗ್ನಲ್ಲಿದ್ದವರು ಬಾಲಕೃಷ್ಣ ಮತ್ತು ಚಲುವರಾಯಸ್ವಾಮಿ. ನಾನು ಮೊದಲ ಬಾರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರಲ್ಲ ಅಜಿತ್, ಅವರು ದಿಲ್ಲಿ CM ಸೂಟಿಗೆ ಬರ್ತಿದ್ರು. ಒಂದು ಕಾಲೇಜ್ GS ಇಲೆಕ್ಷನ್ ಇರ್ತಿತ್ತಲ್ಲ, ಹಾಗೆ ಚಲುವರಾಯಸ್ವಾಮಿ ಮತ್ತು ಬಾಲಕೃಷ್ಣ ಅವರ ಬೆಡ್ರೂಮ್ವರೆಗೆ ಹೋಗ್ತಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.